ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀವಿ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಅನ್ಕಿರ 5 ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಅನ್ಕಿರು ನಾಟಿ ಕೋಳಿ ಸಾರು ಮಾಡೋಣ ಫ್ರೆಂಡ್ಸ್. ಬೋಗಣಿಗೆ ಅನ್ಕಿರಿ ಇಷ್ಟು ಎಣ್ಣೆ ಹಾಕಿ ನೋಡ್ರಿ. ಎಣ್ಣೆ ಹಾಕಿ ನಾಟಿ ಕೋಳಿನ ಚಂದ ತೊಳ್ಕೊಂಡು ಇಟ್ಕೊಂಡಿ ನೋಡ್ರಿ. ಇವಾಗ ಅನ್ಕಿರಿ ಎಣ್ಣೆಗೆ ಹಾಕಿಲೈತಿ ನೋಡ್ರಿ. ಇವಾಗ ನಾಟಿ ಕೋಳಿ ಚಂದ ತಿರ್ಬೇಕ್ರಿ. ಇವಾಗ ಎಣ್ಣೆಗೆ ಚಂದ ತಿರೋ ಟೈಮಿಗೆ ಅನ್ಕಿರಿ ಒಂದು ಸ್ಪೂನ್ ಅರ್ಶಿಣ ಪುಡಿ, ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚಂದ ಎಣ್ಣೆಗೆ ತಿರುಗ್ಬೇಕು ನೋಡ್ರಿ. ಇವಾಗ ನೀರು ಬಿಡತನ ಚಂದ ಸಣ್ಣ ಉರಿಯಾಗ ಇಟ್ಗೆಸಿಂದ ಒಂದು 5 ನಿಮಿಷ ಮುಚ್ಚಬೇಕು ನೋಡ್ರಿ. ಇವಾಗ ಅದು ಮುಚ್ಚತನ ಅನ್ಕಿರಿ ಇಟ್ಕೊಂಡ್ಗೆಸಿಂದ ಮತ್ತು ಒತ್ತಟ್ಟು ಅನ್ಕಿರಿ ಗ್ಯಾಸ್ ಮೇಲೆ ಅನ್ಕಿರಿ ಕೊಬ್ಬರಿ ಅದು ಮಸಾಲೆ ರೆಡಿ ಮಾಡ್ಕೊಳೋ ಬನ್ನಿ ಫ್ರೆಂಡ್ಸ್. ಇಷ್ಟು ಎಣ್ಣೆ ಹಾಕೊಂಡ್ಗೆಸಿಂದ ಕೊಬ್ಬರಿನೂ ಹುರ್ಕೊಳೈತಿ ನೋಡ್ರಿ. ಇವಾಗ ಒಂದು ಕಡೆ ಇಟ್ಕೊಂಡು ಚಂದ ಹುರ್ಕೊಂಡ್ಗೆಸಿಂದ ತೆಕ್ಕೈತಿ ನೋಡ್ರಿ ಕೊಬ್ಬರಿ ಅನ್ಕಿರಿ. ಇವಾಗ ಅನ್ಕಿರಿ ಅದೇ ಕಡೆಗೆ ಅನ್ಕಿರಿ ಇಷ್ಟು ಮತ್ತು ಉಳ್ಳಾಗಡ್ಡಿ ಹಾಕ್ಯಂಡು ಇಷ್ಟು ಸ್ವಲ್ಪ ಎಣ್ಣೆ ಹಾಕೈತಿ ನೋಡ್ರಿ. ಇವಾಗ ಎಣ್ಣೆ ಹಾಕ್ಯಂಡ್ಗೆಸಿಂದ ಚಂದ ಇವನು ಕಲರ್ ಚೇಂಜ್ ಆಗತ್ತನ ಹುರ್ಕೋಬೇಕು ನೋಡ್ರಿ. ಇವಾಗ ಇದಕ್ಕೆ ಅನ್ಕಿರಿ ಇದಕ್ಕೂ ಒಂದು ಟೊಮೊಟೊನ ಹಾಕೈತಿ ನೋಡ್ರಿ. ಹಂಗೆ ಕಲರ್ ಚೇಂಜ್ ಆದ್ಮೇಲೆ ಅನ್ಕಿರಿ ಈ ಥರ ಕಲರ್ ಚೇಂಜ್ ಆದ್ಮೇಲೆ ಇವಾಗ ಅನ್ಕಿರಿ ಟೊಮೆಟೊ ಹಾಕೈತಿ ನೋಡ್ರಿ. ಒಂದು ಟೊಮೆಟೊ ಇವನು ಚಂದ ಹುರ್ಕೋಬೇಕು ನೋಡ್ರಿ. ಇವಾಗ ಅಷ್ಟು ಅನ್ಕಿರಿ ರೆಡಿ ಆಯ್ತು ನೋಡ್ರಿ. ಇಷ್ಟು ಅನ್ಕಿರಿ ಮಸಾಲೆ ಅನ್ಕಿರಿ ಕೊಬ್ಬರಿ ಉಳ್ಳಾಗಡ್ಡಿ ಟೊಮೆಟೊ ಹುರ್ಕೊಂಡು ಆಯ್ತು ನೋಡ್ರಿ. ಇವಾಗ ಸ್ವಲ್ಪ ತಣ್ಣಗೆ ಹಾಲಕ್ಕೆ ಬಿಡ್ಬೇಕು ನೋಡ್ರಿ. ಇವಾಗ ಅಷ್ಟು ತಣ್ಣಗಾಗತ್ತೆ. ಅದಕ್ಕೆ ಅನ್ಕಿರಿ ಚಿಕನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಅವಾಗೆ ಅರಿಶಿಣ ಉಪ್ಪು ಹಾಕಿ ನೋಡ್ರಿ. ಮತ್ತು ಚಂದ ತಳ ಹೊತ್ತದಂತ ತಿರ್ಲತ್ತು ನೋಡ್ರಿ. ಈ ಥರ ಇವಾಗ ಅನ್ಕಿರಿ ಖಾರದ ಪುಡಿ ಹಾಕಿಬೇಕು ನೋಡ್ರಿ. ಇವಾಗ 2 ಚಮಚ ಖಾರದ ಪುಡಿ ಹಾಕೈತಿ ನೋಡ್ರಿ. ನಾನು ಅನ್ಕಿರಿ ಹಾಕಿಂದ ಚಂದ ತಿರ್ಬೇಕು ನೋಡ್ರಿ. ಇವಾಗ ಎಣ್ಣೆಗೆ ಅನ್ಕಿರಿ ಇವಾಗ ಸ್ವಲ್ಪ ಎಣ್ಣೆಗೆ ಹಸಿ ವಾಸನೆ ಆಗುತ್ತಾನ ಖಾರದ ಪುಡಿ ಅನ್ಕಿರಿ ಹಸಿ ವಾಸನೆ ಆಗುತ್ತಾನ ಚಂದ ಎಣ್ಣೆಗೆ ತಿರ್ಬೇಕು ನೋಡ್ರಿ. ಇವಾಗ ಈ ಥರ ತಿರ್ಕೊಳತ್ ನೋಡ್ರಿ. ಇವಾಗ ಈ ಥರ ತಿರ್ಕೊಂಡ್ಮೇಲೆ ಅನ್ಕಿರಿ ಇವಾಗ ನೀರು ಹಾಕೈತಿ ನೋಡ್ರಿ. ನಮ್ಗೆ ಎಷ್ಟು ಸಾರಿಗೆ ಎಷ್ಟು ಬೇಕಾಗಷ್ಟು ನೀರು ನೋಡ್ರಿ. ಇವಾಗ ನಾ 2-3 ಗ್ಲಾಸ್ ನೀರು ಹಾಕಿಲತ್ ನೋಡ್ರಿ. ಇವಾಗ ಸಾರು ಮಾಡೋ ಸಲಕ್ಕೆ ನೀರು 3 ಗ್ಲಾಸ್ ಹಾಕಿಲತ್ ನೋಡ್ರಿ. ಇವಾಗ ಕುದಿಲತ್ತ ಇಟ್ಟು ನೋಡ್ರಿ. ಇವಾಗ ಇದನ್ನು ಕೊಬ್ಬರಿ ಅವೆಲ್ಲಷ್ಟು ಆಯ್ತು ನೋಡ್ರಿ. ತಣ್ಣಗಾದವು. ಇವು ಚಕ್ಕೆ ಲವಂಗ ಮೆಣಸು ತೊಗೊಂಡು ಅಲ್ಲ ಬೆಳ್ಳುಳ್ಳಿ ತೊಗೊಂಡು ನೋಡ್ರಿ. ಎಲ್ಲಷ್ಟು ಅನ್ಕಿರಿ ಮಸಾಲೆ ರುಬ್ಕೊತ್ ನೋಡ್ರಿ. ಇವಾಗ ಈ ಥರ ರುಬ್ಬಿದ್ ನೋಡ್ರಿ. ರುಬ್ಬೋದಾಗದು ಇವಾಗ ಅನ್ಕಿರಿ ಸಾರನ್ನು ಕುದಿಲತ್ತ ನೋಡ್ರಿ. ಇವಾಗ ಈ ಥರ ಸಾರು ಕುದಿಯೋ ಟೈಮಿಗೆ ಮಸಾಲೆನ ರುಬ್ಬಿದ್ದು ಹಾಕಿಲತ್ ನೋಡ್ರಿ. ಇವಾಗ ಅಷ್ಟು ಮಸಾಲೆ ತೊಳ್ಕೊಂಡು ಹಾಕೈತಿ ನೋಡ್ರಿ. ಇಷ್ಟು ಚಂದ ತಿರ್ಬೇಕ್ರಿ. ಇಷ್ಟಾದ್ರೆ ಸಾಕು ನೋಡ್ರಿ. ನಮ್ಗೆ ರಸ ಇನ್ನೂ ಸ್ವಲ್ಪ ಕುದಿಲ್ರಿ. ಒಂದು 5 ನಿಮಿಷ ಕುದ್ದ ಮೇಲೆ ಅನ್ಕಿರಿ ಈ ಥರ ರೆಡಿ ಆಯ್ತು ನೋಡ್ರಿ. ಕುದಿಬೇಕಲ್ರಿ ಅದ್ರ ಸಲುವಾಗಿ ಇಷ್ಟು ಕುದಿಸಿದೆ ನೋಡ್ರಿ. ಇಷ್ಟಾದ್ರೆ ಸಾಕು ಆಯ್ತು ನೋಡ್ರಿ. ರೆಡಿ ಆಯ್ತು ನೋಡ್ರಿ. ಚಿಕನ್ ಸಾರು ಅನ್ಕಿರಿ ನಾಟಿ ಕೋಳಿ ಚಿಕನ್ ಸಾರು ರೆಡಿ ಆಯ್ತು ನೋಡ್ರಿ. ಇವಾಗ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡ್ರಿ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಈ ಥರ ನಾಟಿ ಕೋಳಿ ಚಿಕನ್ ಸಾರು. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.